ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವನಿತಾ. ಸ್ನೇಹಿತರೆ, ಮಾತು ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮಾತು ಬೆಳ್ಳಿ, ಮೌನ ಬಂಗಾರ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಮಾತೇ ಮುತ್ತು, ಮಾತೇ ಮೃತ್ಯು. ಹೀಗೆ ಮಾತಿನ ಬಗ್ಗೆ ಹಲವಾರು ಗಾದೆಗಳನ್ನ ತಿಳ್ಕೊಂಡಿದ್ದೀರಾ. ಈ ಮಾತು ಅಂದ್ರೆ ನಮ್ ಭಾವನೆಗಳನ್ನ, ನಮ್ ಚಿಂತನೆಗಳನ್ನ ವ್ಯಕ್ತಪಡಿಸುವ ಒಂದು ಪ್ರಬಲವಾದ ಅಸ್ತ್ರ. ಈ ಮಾತನ್ನ ಹಲವಾರು ದಾಟಿಯಲ್ಲಿ ಮಾತನಾಡ್ತೀವಿ. ಸುತ್ತಮುತ್ತಲಿನ ಜನರು ಕೂಡ ಹಲವಾರು ರೀತಿಯಲ್ಲಿ ಮಾತನಾಡೋದು ನಮ್ ಗಮನಕ್ಕೆ ಬಂದಿರುತ್ತೆ. ಯಾವ್ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನ ಒಮ್ಮೆ ಅವಲೋಕನ ಮಾಡ್ಕೊಂಡು ಬರೋಣ. ಕೆಲವರು ಏರು ಧ್ವನಿಯಲ್ಲಿ ಮಾತಾಡ್ತಿರ್ತಾರೆ, ಇನ್ ಕೆಲವರು ಪಿಸು ಧ್ವನಿಯಲ್ಲಿ ಮಾತಾಡ್ತಾರೆ. ಮಾತಾಡ್ಸಿದ್ರೆ ಕೇಳ್ಸಲ್ವೇನೋ ಅನ್ಸ್ಬೇಕು. ಇನ್ ಕೆಲವರು ಪ್ರೀತಿಯಿಂದ ಮಾತಾಡ್ತಾರೆ, ಇನ್ ಕೆಲವರು ಗಂಟು ಮೊರೆ ಹಾಕೊಂಡಿರ್ತಾರೆ. ಇನ್ ಕೆಲವರು ನಗು ಮುಖದಿಂದ ಮಾತಾಡಿದ್ರೆ ಕೆಲವರು ನಗುವನ್ನೇ ಮರ್ತಿರ್ತಾರೆ. ಇನ್ ಕೆಲವರು ಅರಳು ಹುರಿದಾಗೆ ಪಟಪಟ ಅಂತ ಮಾತಾಡ್ತಿರ್ತಾರೆ. ಕೆಲವರು ಮಾತಾಡುವ ಜಾಗದಲ್ಲಿ ಮಾತೇ ಆಡಲ್ಲ. ಇನ್ ಕೆಲವರು ನೇರವಾಗಿ ಮಾತಾಡ್ತಾರೆ, ನಿಷ್ಠೂರಕ್ಕೆ ಒಳಗಾಗ್ತಾರೆ. ಇನ್ ಕೆಲವರು ಬಣ್ಣ ಬಣ್ಣದ ಮಾತುಗಳನ್ನ ಆಡ್ಕೊಂಡು ಜನರನ್ನ ಸೆಳಿತಾರೆ, ಎದೆಯಲ್ಲಿ ವಿಷದ ಬೀಜವನ್ನ ಇಟ್ಕೊಂಡಿರ್ತಾರೆ. ಇನ್ ಕೆಲವರು ಹಾಸ್ಯಮಯವಾಗಿ ಮಾತಾಡ್ತಾ ಇರ್ತಾರೆ. ಇನ್ ಕೆಲವರು ಚುಚ್ಚಿ ಚುಚ್ಚಿ ಮಾತಾಡ್ತಿರ್ತಾರೆ. ಸಮಯ ಸಂದರ್ಭ ಲೆಕ್ಕವೇ ಇಲ್ಲ, ಬೇಕು ಅಂತಾನೆ ಚುಚ್ಚಿ ಮನಸ್ಸಿಗೆ ನೋವು ಕೊಡ್ತಾ ಇರ್ತಾರೆ. ಇನ್ ಕೆಲವರು ಹಿತವಚನಗಳನ್ನ ನೋಡ್ಕೊಂಡು ಮನಸ್ಸಿಗೆ ಸ್ವಲ್ಪ ಸಮಾಧಾನವನ್ನ ಕೊಡ್ತಾರೆ. ಕೆಲವರು ಅರ್ಥಗರ್ಭಿತವಾಗಿ ಎಲ್ಲಿ ಬೇಕು ಅಲ್ಲಿ ರೀತಿ ನೀತಿಗಳನ್ನ ಇಟ್ಕೊಂಡು ಒಂದು ತೂಕದ ಮಾತುಗಳನ್ನ ಆಡ್ತಾ ಇರ್ತಾರೆ. ಇನ್ ಕೆಲವರು ಮಾತಾಡಕ್ ಶುರು ಮಾಡಿದ್ರೆ ನಿಲ್ಸೋದೇ ಇಲ್ಲ, ಈ ತಲೆ ತಿನ್ನೋದು ಅಂತಾರಲ್ಲ ಹಾಗೆ. ಇನ್ ಕೆಲವರು ಮಾತಲ್ಲೇ ಮನೆ ಕಟ್ತಾ ಇರ್ತಾರೆ, ಅಂದ್ರೆ ಬರೀ ಬಾಯಲ್ಲಿ ಕೃತಿಯಲ್ಲಿ ಏನು ಇಲ್ಲ. ಇನ್ ಕೆಲವರು ಕೊಟ್ಟ ಮಾತನ್ನ ತಪ್ಪಿ ನಡೀತಾರೆ. ಗೊತ್ತು ನಿಮ್ಗೆ, ಕೊಟ್ಟ ಮಾತನ್ನು ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಇನ್ ಕೆಲವರು ನುಡಿದಂತೆ ನಡೆಯುತ್ತಾರೆ. ಇನ್ ಕೆಲವರು ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ದುಃಖವನ್ನ ವ್ಯಕ್ತಪಡಿಸ್ತಾರೆ, ಸ್ವಲ್ಪ ಸೂಕ್ಷ್ಮ ಮನಸ್ಸಿನವರು. ಹೀಗೆ ಹಲವಾರು ರೀತಿಯ ಮಾತನಾಡುವ ಜನರು ನಮ್ಮ ಸುತ್ತಮುತ್ತಲಿನಲ್ಲಿ ಕಂಡು ಬರ್ತಾರೆ. ಇದರಲ್ಲಿ ನಾವು ಕೂಡ ಒಬ್ರಾಗಿರ್ತೀವಿ, ನೀವು ಕೂಡ ಒಬ್ರಾಗಿರ್ತೀರಾ. ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಮಾತಾಡ್ತೀರಾ ಅಂತ. ಯಾಕೋ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಗೊತ್ತಲ್ಲ ನಿಮ್ಗೆ, ಮಾತು ಮನೆ ಕೆಡ್ಸಿತ್ತು, ತೂತು ಒಲೆ ಕೆಡ್ಸಿತ್ತು ಅಂತ. ಬಾಯ್.